ಮನೆ ಮನೆಗೆ ಹಾಲು ಮಾರಿ ನೆಮ್ಮದಿಯ ಹಾಗೂ ಸಂತೃಪ್ತಿಯ ಜೀವನ ನಡೆಸುತ್ತಿರುವ ಗೌಳಿ ಮಾಮಿ ದುಡಿಯುವ ವರ್ಗದ ಮಹಿಳೆಯರಿಗೊಂದು ಮಾದರಿಯಾಗಿದ್ದು, ವಿಶ್ವ ಮಹಿಳಾ ದಿನಾಚರಣೆಯಂದು ಗೌಳಿ ಮಾಮಿ ಸೇವೆ ನೆನಪಿಸುವಂತಾಗಿದ್ದು, ಈ ಕುರಿತು ನಮ್ಮ ಪ್ರತಿನಿಧಿ ದಾಂಡೇಲಿಯ BN ವಾಸರೆಯವರ ವರದಿ ಇಲ್ಲಿದೆ. ದಾಂಡೇಲಿ ತಾಲೂಕಿನ ಕರಿಯಂಪಾಲಿಯವರಾಗಿರುವ ಜಯಲಕ್ಷ್ಮಿ ದೇಸಾಯಿ ಅವರು ಪ್ರತಿದಿನ ಮನೆ ಮನೆಗೆ ಹಾಲು ಮಾರಿ ಜೀವನ ನಡೆಸುವ ಜೊತೆಗೆ ಸುಭದ್ರ ಹಾಗೂ ನೆಮ್ಮದಿಯ ಬದುಕನ್ನ ಕಂಡುಕೊಂಡಿದ್ದಾರೆ. ಮೂಲತಃ ಗೌಳಿ ಕುಟುಂಬಕ್ಕೆ ಸೇರಿರುವ ಕಳೆದ 25 ವರ್ಷಗಳಿಂದ ಹೈನುಗಾರಿಕೆಯನ್ನ ನಡೆಸುತ್ತಿದ್ದಾರೆ. ಮನೆಯಲ್ಲಿ 10 ರಿಂದ 15 ಎಮ್ಮೆ ಹಾಗೂ ಆಕಳುಗಳನ್ನ ಸಾಕಿರುವ ಜಯಲಕ್ಷ್ಮಿ ಅವುಗಳ ದೇಖರೇಖೆಯನ್ನ ನೋಡಿಕೊಳ್ಳುತ್ತಾ ಅವುಗಳು ನೀಡುವ ಹಾಲನ್ನ ದಾಂಡೇಲಿ ಹಾಗೂ ಸುತ್ತಮುತ್ತಲಿನ ಜನರಿಗೆ ನೀಡಿ ಶ್ರಮ ಸಂಸ್ಕಾರದ ಬದುಕನ್ನ ನಡೆಸುತ್ತಿದ್ದಾರೆ. ಕಳೆದ 25 ವರ್ಷಗಳಿಂದ ಹೈನುಗಾರಿಕೆ ನಡೆಸುತ್ತಿರುವ ಜಯಲಕ್ಷ್ಮಿ ದೇಸಾಯಿ ತನ್ನ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣಾಭ್ಯಾಸವನ್ನ ನೀಡಿದ್ದಾರೆ. ಇದೀಗ ಆರ್ಥಿಕ ಸ್ವಾವಲಂಬನೆ ಜೀವನವನ್ನ ನಡೆಸುತ್ತಿದ್ರೂ ಕೂಡ ಹೈನುಗಾರಿಕೆಯನ್ನ ಬಿಟ್ಟಿಲ್ಲ. ಗಂಡ ಕಾಗದ ಕಾರ್ಖಾನೆಯ ಉದ್ಯೋಗಿಯಾಗಿದ್ರು, ಮಕ್ಕಳು ಕೂಡ ಉತ್ತಮ ಶಿಕ್ಷಣದ ಜೊತೆಗೆ ಉದ್ಯೋಗದ ಬದುಕನ್ನ ಕಂಡುಕೊಂಡಿದ್ರು. ಜಯಲಕ್ಷ್ಮಿ ತನ್ನ ಮೂಲ ಕಸುಬನ್ನ ಬಿಟ್ಟಿಲ್ಲ. ಜಯಲಕ್ಷ್ಮಿ ದೇಸಾಯಿಯರ ಎಮ್ಮೆ ಹಾಗೂ ಆಕಳ ಹಾಲಿಗಾಗಿಯೇ ದಾಂಡೇಲಿಯ ಅನೇಕ ಜನರು ಕಾಯುತ್ತಿರುತ್ತಾರೆ. ಪ್ರತಿನಿತ್ಯ 50 ರಿಂದ 100 ಲೀಟರ್ ಹಾಲು ಮಾರುವ ಜಯಲಕ್ಷ್ಮಿ ತನ್ನ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಹಾಲನ್ನ ನೀಡ್ತಾರೆ. ಆರಂಭದಲ್ಲಿ ತಲೆಯ ಮೇಲೆ ಹಾಲಿನ ಪಾತ್ರೆಯನ್ನ ಹೊತ್ತು ತರುತ್ತಿದ್ದ ಜಯಲಕ್ಷ್ಮಿ ಈಗ TVS ಸ್ಕೂಟಿ ವಾಹನದ ಮೇಲೆ ಹಾಲಿನ ಕ್ಯಾನ್ಗಳನ್ನ ತುಂಬಿಕೊಂಡು ಮನೆ ಮನೆಗೆ ಮಾರಾಟಕ್ಕೆ ಬರುತ್ತಾರೆ. ತಮ್ಮದೇ ಆದ ಗ್ರಾಹಕ ವಲಯವನ್ನ ಹೊಂದಿರುವ ಇವರು ಮನೆ ಮನೆಗೆ ಹಾಲು ನೀಡುತ್ತಾ ಮನೆ ಮಗಳಾಗಿದ್ದಾಳೆ. ನೀವು ಎಲ್ಲಿಂದ ಬರ್ತೀರಿ? ಕರೆಂಪಾಲಿ. ಎಷ್ಟು ವರ್ಷ ಆಯ್ತು ನೀವು ಹಾಲಿನ ದಂಧೆ? 25 ವರ್ಷ ಆಯಿತು. ದಾಂಡೇಲಿ ಸುತ್ತಲಿರುವ ಇವರಿಗೆಲ್ಲ ನೀವು ಗಾಡಿ ಮೇಲೆ ಹಾಲು ಸಪ್ಲೈ ಮಾಡ್ತೀರಿ? ಹಾಲಿನ ಗಾಡಿ ಮೇಲೆ ಕೊಡ್ತೀವಿ. ಎಷ್ಟು ದನಗಳಿದ್ದಾವೆ ನಿಮ್ಮ ಮನೆಯಲ್ಲಿ? ಎಲ್ಲ ಕೂಡಿ 12 ಇರ್ಬೇಕು ರೀ. ಹೌದಲ್ಲ. ನಿಮ್ಮ ಮನೇಲಿ ನೀವೆಷ್ಟು ಜನ ಇದ್ದೀರಿ? ಈಗ ಸದ್ಯಕ್ಕೆ 4 ಮಂದಿ ಇದ್ದೀವಿ. ಮನೆಯವ್ರು ಏನು ಮಾಡ್ತಾರೆ? ಕಂಪ್ನಿ ಕೆಲಸ ಮಾಡ್ತಾರೆ. ಹ್ಞೂ. ನೀವು ಇದೇ ಬಿಸ್ನೆಸ್ ಮಾಡ್ಕೊತಿದ್ದೀರಿ? ಹೌದು. ನಿಮ್ಗೇನು ಅನಿಸುತ್ತೆ ಹಾಲಿನ ಬಿಸ್ನೆಸ್ಸು? ಭಾಳ ಒಳ್ಳೇದಾ? ಒಳ್ಳೇದೈತಿ ನಮಗೆ. ಒಳ್ಳೇದು ಈಗ ರೂಢಾನ ಆಗಿಬಿಟ್ಟಿದ್ದಿಲ್ಲ. ಸರಿ. ಈಗಂದ್ರೆ 20-25 ವರ್ಷದಿಂದ ಮಾಡ್ಕೊತ ಬರ್ತಾ ಇದ್ದೀರಿ ಅಲ್ಲ? ಈಗೆಲ್ಲ ಈ ಸರ್ಕಾರಿ ಹಾಲುಗಳು ಬಂದಿದಲ್ಲ, ಪ್ಯಾಕೆಟ್ ಹಾಲುಗಳು, ಜನ ಅದ್ರಿಗಿಂತ ನಿಮ್ಮ ಹಾಲನ್ನೇ ಇಷ್ಟಪಡ್ತಾರಲ್ಲ? ಹೌದ್ರಿ. ಅಂದ್ರೆ ಮಕ್ಕಳು ಇರ್ತಾವಲ್ಲ ಸಣ್ಣ ಅವ್ರಿಗೆ ಆಕಳ ಹಾಲು ಬೇಕಲ್ಲ. ಬುಡಕಟ್ಟು ಗೌಳಿ ಸಮುದಾಯಕ್ಕೆ ಸೇರಿದ ಜಯಲಕ್ಷ್ಮಿ ದೇಸಾಯಿ ಅವರ ಮೂಲ ಕಸುಬು ಹೈನುಗಾರಿಕೆ. ಅವರ ಮನೆಯವರು ಕಾಗದ ಕಂಪನಿಯ ಉದ್ಯೋಗಿಯಾಗಿದ್ರೂ ಸಹ ಇವರದ್ದು ಮೂಲ ಕಸುಬು ಬಿಟ್ಟಿಲ್ಲ. ಕಳೆದ 25 ವರ್ಷಗಳಿಂದ ತಾನು ಹೈನುಗಾರಿಕೆಯನ್ನ ಮಾಡುತ್ತಿದ್ದೇನೆ ಎನ್ನುವ ಜಯಲಕ್ಷ್ಮಿ ದೇಸಾಯಿ ದುಡಿಯುವ ವಿಚಾರಕ್ಕೆ ನಾನು ಯಾವುದನ್ನ ಕೀಳರಿಮೆ ಎಂದು ಭಾವಿಸಬಾರದು. ಇಂದು ಮಹಿಳೆಯರು ಕೂಡ ಎಲ್ಲಾ ಸ್ತರದಲ್ಲಿಯೂ ಕೂಡ ದುಡಿಯಬಹುದು, ದುಡಿದು ಗಳಿಸಬಹುದು. ಅದಕ್ಕೆ ಇಚ್ಛಾಶಕ್ತಿ ಬೇಕು, ಮನಸ್ಸಾಕ್ಷಿ ಗಟ್ಟಿಯಾಗಿರಬೇಕು ಎಂದರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಮನೆ ಮನೆಗೆ ಹಾಲು ಮಾರಿ ತನ್ನ ಬದುಕು ಮತ್ತು ಭವಿಷ್ಯವನ್ನ ಅತ್ಯಂತ ಗಟ್ಟಿಯಾಗಿ ಕಟ್ಟಿಕೊಂಡಿರುವ ಬುಡಕಟ್ಟು ಗೌಳಿ ಸಮುದಾಯದ ಜಯಲಕ್ಷ್ಮಿ ದೇಸಾಯಿ ಒಂದು ಮಾದರಿಯಾಗಿ ನಿಲ್ಲುತ್ತಾರೆ. ಇಂತಹ ಶ್ರಮ ಸಮ ಸಂಸ್ಕೃತಿ ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನೀವು ಬೆಳಗಿನ ಜಾವ ಎಷ್ಟು ಗಂಟೆಯಿಂದ ಕೆಲಸ ಪ್ರಾರಂಭ ಮಾಡ್ತೀರಿ? 5 ಗಂಟೆಗೆ ಚಾಲು ರೀ ನಮ್ಮ ಕೆಲಸ. ಹೌದಲ್ಲ. ದನಗಳದೆಲ್ಲ ಕೆಲಸ ಮಾಡಿ ಹಾಲು ತೆಗೆದು ಮನೆ ಕೆಲಸ ಎಲ್ಲ ಮಾಡಿ 12 ಆಗ್ತೈತಿ ಬರೋಕೆ. ಅಲ್ಲಿಂದ ಎಲ್ಲ ದಾಂಡೇಲಿ ಸುತ್ತಮುತ್ತಲಿರುವ ಎಲ್ಲ ಕಡೆ ಹಾಲು ಕೊಡ್ತೀರಿ. ಸರಿ. ಹೆಂಗಿದೆ ನಿಮ್ಮ ಲೀಟ್ರು ಹಾಲಿಗೆ? 50 ರೂಪಾಯಿ, 60. ಆ ರೀತಿ ಇದೆ. ನೀವು ಕೊಡೋ ಹಾಲು ಜನ ಮೆಚ್ಕೋತಾರೆ. ಹೌದಲ್ಲ?